ಮೋಶೆಗೆ, ನೀವು ಇಲ್ಲಿಯವರೆಗೂ ನನ್ನ ಆಜ್ಞೆಯನ್ನು, ನಾನು ಮಾಡಿರುವ ನಿಯಮವನ್ನು ಅನುಸರಿಸಿ ಅಲಕ್ಷ್ಯ ಮಾಡಿದ್ರು. ನೋಡಿರಿ, ಬೇರೆ ದೇವರ ಆಜ್ಞೆ, ದೇವರ ನಿಯಮಗಳನ್ನು ನೋಡಿದ್ವಿ. ಇಲ್ಲಿ ದೇವ್ರು ಮಾತಾಡ್ತಾರೆ, ನೀನು ಪಾಲಿಸಬೇಕು, ನೀನು ಮಾಡ್ಬೇಕು ಎಂಬುದಾ. ಮೋಶೆ ಸಂಗಡ ದೇವ್ರು ಮಾತಾಡ್ತದಾನೆ. ಮೋಶೆಗೆ ದೇವ್ರು ಹೇಳ್ತದಾನೆ, ಮಗನೇ, ಎಲ್ಲಿ ತನಕ ನೀವು ನನ್ನ ಆಜ್ಞೆ ಪಾಲಿಸ್ತಾರೆ? ಆಜ್ಞೆ ಅಂದ್ರೆ ಏನು? ದೇವರು ಮನುಷ್ಯನಿಗೆ ಹೇಳುವಂತ ಒಂದು ಚಿಕ್ಕ ಕೆಲಸ, ಮನುಷ್ಯನಿಗೆ ಹೇಳಬೇಕು, ಹೇಳಿದ ದೇವರು ಚಿಕ್ಕ ಕೆಲಸ. ನೀನು ಮಾಡಲೇಬೇಕಾದ್ರು, ನೀನು ಮಾಡಲೇಬೇಕು. ಅದು ಕಟ್ಟುನಿಟ್ಟಾಗಿ ಹೇಳ್ತಾರೆ ದೇವರು. ನೋಡ್ತೇವೆ, ದೇವರ ಆಜ್ಞೆ, ನೀವು ಎಲ್ಲಿವರೆಗೆ ಆಜ್ಞೆ ನೀವು ಅಲಕ್ಷ್ಯ ಮಾಡ್ತೀರಾ? ಎಲ್ಲಿವರೆಗೆ ನೀವು ಅದನ್ನ ಆಜ್ಞೆ ಅಲಕ್ಷ್ಯ ಮಾಡ್ತೀರಾ? ಎಲ್ಲಿವರೆಗೆ ದೇವರ ಆಜ್ಞೆ ಅಲಕ್ಷ್ಯ ಮಾಡ್ತೀರೋ ಅಲ್ಲಿವರೆಗೆ ದೇವರ ಒಂದು ಆಶೀರ್ವಾದವನ್ನು ಆಶ್ರಯ ಮಾಡ್ತಾ ಇರ್ತೀವಿ. ನೋಡ್ತೇವೆ, ಮೋಶೆಗೆ ದೇವರು ಮಾತಾಡ್ತಾನೆ, ಈ ಜನರು ಮತ್ತು ನೀನು. ದೇವರು ಮಾತಾಡ್ತಾರೆ, ಯೆಹೋವ ದೇವರು. ದೇವರು ಮಾತಾಡ್ತಾರೆ, ಕರ್ತನಾದ ಯೇಸು ಸ್ವಾಮಿ. ಇಲ್ಲಿ ನೋಡ್ತೇವೆ, ಮೋಶೆಯ ಮೂಲಕ ಮಾತಾಡ್ತಾ ಇರುವಂತ. ಆಗ ಯೆಹೋವನು ಮೋಶೆಗೆ, ನೀವು ಎಲ್ಲಿಯವರೆಗೂ ನನ್ನ ಆಜ್ಞೆಯನ್ನು, ನಾನು ನಡೆಸಿರುವ ನಿಯಮಗಳನ್ನು ಅನುಸರಿಸದೆ ಅಲಕ್ಷ್ಯ ಮಾಡಿಬಿಡು. ನೋಡ್ರಿ, ದೇವರ ವಾಕ್ಯ ಹೇಳುತ್ತ, ಆಜ್ಞೆ ಅತಿಕ್ರಮವೇ. ನೋಡ್ತೇವೆ, ದೇವರ ಆಜ್ಞೆಯನ್ನು ಯಾವ ವ್ಯಕ್ತಿ ಅಸಡ್ಡೆ ಮಾಡ್ತಾನೋ, ದೇವರು ಹಾಕಿದ ಕಟ್ಟಳೆ ಏನು, ದೇವರು ಹಾಕಿದ ಒಂದು ದೇವರು ಹಾಕಿದ ನಿಯಮವನ್ನು ಯಾರು ಅಸಡ್ಡೆ ಮಾಡ್ತಾರೋ ಅವರು ನೋಡ್ತೇವೆ ಪಾಪ ಮಾಡಿದ ಪ್ರಕಾರ. ದೇವರ ಆಜ್ಞೆ, ದೇವರು ಹೇಳ್ತಾರೆ ನೀನು ಮಾಡಲೇಬೇಕು, ದೇವರು ಹೇಳ್ತಾರೆ ಮಾಡಲೇಬೇಕು, ಇವತ್ತು ಮಾಡಲೇಬಾರದು. ಯಾವ ವ್ಯಕ್ತಿ ಆಜ್ಞೆಯನ್ನು ಅತಿಕ್ರಮಿಸ್ತಾನೋ, ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತದಂತೆ ಕೆಲವೊಂದು ಸಂತ ನೋಡೋಣ, ಯಾವುದ್ರ ಬಗ್ಗೆ ಮಾತಾಡ್ತಾರೆ. ವಿಮೋಚನೆ ಕನ್ನಡ 14ನೇ ಅಧ್ಯಾಯ 29ನೇ ವರ್ಷ 28ನೇ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂದು ನಾನು ಅಪ್ಪಣೆ ಮಾಡಿರುವುದರಿಂದಲೇ 6ನೇ ದಿನದಲ್ಲಿ 2 ದಿನದ ಆಹಾರವು ನಿಮಗೆ ದೊರಕುವಂತೆ ಅನುಗ್ರಹಿಸಿದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತಾನಿರುವಲ್ಲಿಯೇ ಇರಬೇಕು. 7ನೇ ದಿನದಲ್ಲಿ ಒಬ್ಬನು ತನ್ನ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಕೂಡದು. ಇಲ್ಲಿ ವಾಕ್ಯ ನೋಡುತ್ತೇವೆ, ದೇವರು ಪರಲೋಕದಿಂದ ಏನ್ ಮಾಡ್ತದ ಅವ್ರಿಗೆ? ಏನ್ ಮಾಡ್ತದ ಪರಲೋಕದಿಂದ ದೇವರಲ್ಲಿ? ಏನ್ ಕೊಡ್ತದ್ರಿ ಪರಲೋಕದ ದೇವರವ್ರಿಗೆ? ಏನ್ ಕೊಡ್ತದ ಹೇಳ್ರಿ? ದೇವರಿಗೆ ಏನ್ ಕೊಡ್ತದ? ಅಲ್ಲಿ ಆಹಾರ ಕೊಡ್ತದ. ನೋಡ್ರಿ, ಅವ್ರು ಬಿತ್ತಿಲ್ಲ, ನೀರು ಹಾಕಿಲ್ಲ, ಅವ್ರು ಕೊಯ್ತಾ ಇಲ್ಲ. ಅನೇಕ ಜನ ಹೇಳ್ತಿರ್ತಾರ, ದೇವರ ಕೈಯಲ್ಲಿ ಈ ಕಾರ್ಯ ಸಾಧ್ಯ ಎಂಬುದು ಅಸಾಧ್ಯನಾ ಅಂತ ಹೇಳ್ತಿರ್ತಾರ. ಕೇಳಿ, ಜಾಗ್ರತೆ ವಾಕ್ಯ ಕೇಳ್ರಿ. ವಾಕ್ಯ ಕೇಳೋದು ಬಹಳ ಜಾಗ್ರತೆ ಕೇಳಬೇಕು. ದೇವ್ರ ಕೈ ದಾಖತ, ದೇವ್ರ ಕೈ ದಾಖತ, ಜಗತ್ತಿನ ದೇವರು ಎಲ್ಲಿ ಸಹಾಯ ಮಾಡ್ತಿರ್ತಾರೆ. ಇಲ್ಲಿ ವಾಕ್ಯದ ಬರ್ಬಿಟ್ಟಿದೆ, ನೋಡ್ತೇವೆ, ಅವರು 6 ದಿನ ಕೆಲಸ ಮಾಡಬೇಕು. 7ನೇ ದಿನ ಅವ್ರು ಎಲ್ಲಿ ಹೋಗ್ಬಾರ್ದು, ಇದ್ದಲ್ಲಿಯೇ ಇರಬೇಕು. 7ನೇ ದಿನಕ್ಕೆ ಬೇಕಾದ ಆಹಾರವನ್ನು ಅದನ್ನು ಪರಲೋಕದಿಂದ ಅದನ್ನು ಸುರಿಸಿದ. ಪರಲೋಕದ ಏನ್ ಕೊಟ್ಟ ಅವರಿಗೆ? ಒಂದು ಸರಿ 35ನೇ ವಚನ ಸರಿ. ಇಸ್ರಾಯೇಲರು ಜನವಾಸಿಸಿರುವ ಪ್ರದೇಶಕ್ಕೆ ಬರುವ ತನಕ, ಅಂದರೆ ಕಾನಾನ್ ದೇಶದ ಮೇರೆಯನ್ನು ಸೇರುವ ತನಕ 40 ವರ್ಷ ಮನ್ನವನ್ನೇ ಊಟ ಮಾಡಿದ್ರು. ಮನ್ನವನ್ನೇ ಮನ್ನ ಅದು ಬಿಳಿ ಎಳ್ಳಿಂದಾಗಿರ್ತದ. ಬಿಳಿ ಎಳ್ಳು, ಬಿಳಿ ಕಾಳಿಂದಾಗಿರ್ತದ. ನೋಡ್ತೇವೆ, 40 ವರ್ಷ ದೇವರನ್ನು ಸಾಕಿದ.
ದೇವ್ರು ನನ್ನ ಸಾಕ್ತಾನ, ನನಗೆ ದೇವ್ರು ಸಹಾಯ ಮಾಡ್ತಾನ, ದೇವರಿಗೆ ಜಯ ಕೊಡ್ತಾನ, ದೇವ್ರು ಮಾಡ್ತಾನ ಮೊದಲು ಕೇಳಿ ಈ ಸಮಯದಲ್ಲಿ. ದೇವರು ಹೇಗೆ ಬೇಕಾದರೂ ತನ್ನ ಭಕ್ತರನ್ನು ಪೋಷಣೆ ಮಾಡಲಿಕ್ಕೆ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ನೀನು ದುಡಿದು ಹೋಗು, ವ್ಯಾಪಾರ ಮಾಡು, ವ್ಯಾಪಾರ ಮಾಡಲು ಹೋಗು, ನೀನು ಏನು ಮಾಡದೆ ಹೋಗು. ದೇವರ ಆಜ್ಞೆಯನ್ನು ಪಾಲಿಸಿದರೆ ದೇವರು ಖಂಡಿತವಾಗಿ ಪರಲೋಕದಿಂದ ಸುರಿಸ್ತಾನೆ ಎಲ್ಲವನ್ನು. ಹಲ್ಲೆಲೂಯಾ. ಆಜ್ಞೆಯನ್ನು ನೀನು ಪಾಲಿಸಿದರೆ, ದೇವರು ಹೇಳಿದ ಮಾತನ್ನು ತೂಚ ಪದ್ಧತಿಯಾಗಿ ನೀನು ಪಾಲಿಸಿದರೆ ಖಂಡಿತ ದೇವರಿಗೆ ಎಲ್ಲ ವಿಷಯ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಂತ, ನನ್ನ ಆಜ್ಞೆ ನನ್ನ ನಿಯಮವನ್ನು ನೀವು ಮೀರಬಾರದು. ಏನ್ ಮಾಡಿದ್ರು ಅಂತ ನಮ್ಮಂಗೆ ಅವ್ರ ಆಸೆ ಬಿಟ್ಟರು ನಮ್ಮಂಗೆ ನೋಡ್ತೇವೆ. 6ನೇ ದಿನ ದೇವರು ವಾಕ್ಯ ಹೇಳ್ತಂತ, ಇವತ್ತಿಂದ ನಾನು ಸಾಯಂಕಾಲ ಎಷ್ಟು ಬೇಕು ಅಷ್ಟು ತಗೊಳ್ತೇವೆ. ಪ್ರತಿದಿನ ದೇವರು ಪರಲೋಕದಿಂದ ಮನ್ನಾ ಸುರಿಸ್ತಿದ್ದ. ಮಂಜಿನ ಪಾದಕ್ಕೆ ಮನ್ನಾ ಬೀಳ್ತಿದ್ರು. ಮಂಜಿನ ಪಾದಕ್ಕೆ ಮನ್ನಾ ಬೀಳ್ತಿರೋ ಸಮಯದಲ್ಲಿ ದೇವರು ಹೇಳಿದ, ಮಕ್ಕಳೇ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ರಿ. ದೇವ್ರ ಆಜ್ಞೆ ಆಗಿದ, ಅದನ್ನ ಜಾಸ್ತಿ ತಗೋಬೇಡ್ರಿ. ಬೇರೆ ಬಂದ ಮತ್ತೆ ನಾಳೆ ಕೊಡ್ತಾನೆ ದೇವ್ರು, ನಾಳೆ ಕೊಡ್ತಾನೆ ದೇವ್ರು. ಇವತ್ತೇ ಒಂದು ವಾರ ಹಾಕಿ ಅವರು ನೋಡ್ತೇವೆ. ಇಸ್ರಾಯೇಲ್ ದಿನ ಬರೋದು ಗೊತ್ತಾ? ಸಂಜೆ ತನ ನಮಗೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ದಿನ ನಮಗೆ. ಅವ್ರಿಗೆ ಹಂಗಲ್ಲ, ಅವ್ರಿಗೆ ಸಂಜೆ 5 ಗಂಟೆಯಿಂದ ಮತ್ತೆ ಸಂಜೆ 5 ಗಂಟೆ, ಸೂರ್ಯಾಸ್ತಮದಿಂದ ಸೂರ್ಯಾಸ್ತಮದವರೆಗೆ ನೋಡ್ತೇವೆ. ಆದ್ರೆ ಅಂತ ಸ್ಥಿತಿಯಲ್ಲಿ ಕೂಡ, ಅಂತ ಪರಿಹರಿಯಲ್ಲಿ ಕೂಡ ದೇವರು ಅವ್ರಿಗೆ ಮಾಡ್ತಂತ, ಸೂರ್ಯ ಅಸ್ತಮವಾಗುವಾಗ, ಸೂರ್ಯ ಮುಳುಗುವಾಗ ಅವರಿಗೆ ಪರಲೋಕದ ಮನ ಸುರಿಸಿದ. ಹೇಳ್ತಿದ್ದ, ಮಕ್ಕಳೇ ನಾಳೆ ಇವತ್ತಿನವರೆಗೆ ಅದನ್ನ ತಿಂದ್ರಿ, ನಾಳೆ ಇಟ್ಕೋಬೇಡ್ರಿ ಅಂದ್ರೆ ಏನ್ ಮಾಡ್ರು ಅಂತ ಅದನ್ನು ವಾಕ್ಯ ಹೇಳ್ತಂತ, ಅದು ಕೊಳುತು ನಾನೇ ಇರ್ತದಂತ. ಮತ್ತೆ ನಂತರ ದೇವರ 6ನೇ ದಿನ ಬರುವಾಗ ಅದನ್ನು ತೆಗೆದುಕೊಡು. 7 ದಿನ ಏನಾಗ 7 ದಿನಕ್ಕೆ ಆಗಷ್ಟು ತೆಗೆದುಕೊಳ್ಬೇಕು. 7 ದಿನಕ್ಕೆ ತೆಗೆದುಕೊಂಡು ತಿರುಗುವಾಗ ವಿಡಿಯೋ ಮಾಡ್ಕೊಳ್ತಾ ತಿರುಚನ ದೇವರ ಮಾತೇನು, ನೀವು ಎಲ್ಲಿಗೆ ಹೋಗ್ಬಾರ್ದು ಅಲ್ಲೇ ಇರಿ. ಜಸ್ಟ್ ನೀವು ಎಲ್ಲಿಗೆ ಹೋಗ್ಬಾರ್ದು ಅಲ್ಲೇ ಇರಿ. ಜನರ ಆಸೆ ಗೊತ್ತಾ? ಜನರ ದುಡುಬಿಡೋದು. ಅನೇಕ ಸಾರಿ ದೇವರ ಆಶೀರ್ವಾದ ಇರಬೇಕು ಗೊತ್ತಾ? ದುಡುಕು ಸ್ವಭಾವದಿಂದ ದೇವರು ನೀನು ಎಲ್ಲೇ ಇದೆಯೋ ಅಲ್ಲೇ ಇರು. ಇವತ್ತು ನೀನು ವಿಶ್ರಾಂತಿಯ ದಿನ, ಇದು ನನ್ನ ವಿಶ್ರಾಂತಿಯ ದಿನ. ದೇವರ ಆಜ್ಞೆ ಏನು ಗೊತ್ತಾ? ದೇವರ ವಿಶ್ರಾಂತಿಯ ದಿನ ನಾವು ಯಾವ ಆಯುಧವಾಗಿ ಎಣಿಸಬಾರ್ದು. ದೇವ ಸಮ್ಮುಖದಲ್ಲಿ ಇರಬೇಕು, ದೇವ ಸನ್ನಿಧಾನದಲ್ಲಿ ಇರಬೇಕು, ದೇವರಲ್ಲಿಯೇ ಇರಬೇಕು. ಆದ್ರೆ ಇವಾಗ ಹೇಳ್ತಂತ, ಅವರು ಆ ಮನ್ನದ ವಿಷಯದಲ್ಲಿ ನೋಡುತ್ತೇವೆ. ದೇವರ ಆಹಾರ ಕೊಟ್ಟು ಘೋಷಣೆ ಮಾಡುತ್ತೆ. ಅವರು ಆ ದೇವರ ಆಜ್ಞೆಯನ್ನು ಅತಿಕ್ರಮಿಸ್ತಾ ಇದ್ದಾರೆ. ದೇವರ ನಿಯಮವನ್ನು ಅವರು ಅಸಡೆ ಮಾಡ್ತಾರೆ. ದೇವರ ನಿಯಮವನ್ನು ನೀನು ಯಾವಾಗ ಅಸಡೆ ಮಾಡ್ತೀಯೋ ಪಾಪಕ್ಕೆ ಒಳಗಾಗ್ತೀಯ. ಪಾಪ ಮಾಡಿದ ಹಾಗೆ ಪಾಪ ದೇವ್ರು ನೋಡ್ತೇವೆ. ಶಾಪ ದೇವ್ರು ಕೊಡಲಿ. ಯಾವಾಗ ನಾವು ಪಾಪ ಮಾಡ್ತೀವೋ ಅವಾಗ ಆಟೋಮೆಟಿಕ್ ಶಾಪ ನಮಗೆ ಬರ್ತದೆ. ಆಟೋಮೆಟಿಕ್ ಆಗಿ ಪಾಪ ನಾವು ಮಾಡಿದಾಗ ಆಟೋಮೆಟಿಕ್ ಶಾಪ ನಮ್ಮ ಮನೆ ಮೇಲೆ. ಆ ಶಾಪ ಹೆಂಗ ಪರಿವರ್ತನೆ ಗೊತ್ತಾ? ನೋಡ್ತೇವೆ, ಮನೆ ಹೇಳ್ತಿದ್ರು ಪಾಸ್ಟರ್ ಕ್ರಮಗಳಾಗಲಿ. ನೀನು ಪಾಪ ಮಾಡಿದ್ರೆ ನಿನ್ನ ಮಗನಿಗೆ ಬರಲ್ಲ ಪಾಪ, ಶಾಪ ನಿನ್ನ ಮೊಮ್ಮಗಳಿಗೆ ಬರ್ತದೆ. ನಿನ್ನ ಮಕ್ಕಳಿಗೆ ಬರ್ತದೆ ಶಾಪ. ನಿನ್ನ ಮೊಮ್ಮಕ್ಕಳಿಗೆ ಬರ್ತದೆ ಶಾಪ. ಅಥವಾ ನೀನು ಮಾಡಿದ್ದು ನಿನ್ನ ಮಕ್ಕಳಿಗೆ ಬರೋದ್ರ ಕೂಡ ನಿನ್ನ ಹಿಂದೆ ಬಂದಿರ್ತಾರ ಅಕ್ಕ ತಂಗಿರು ಅವ್ರ ಮನೆಗೆ ಬರ್ತದೆ. ಅಬ್ರಹಾಮನು ಮಾಡಿದ ಪಾಪ ಗೊತ್ತಾ? ಯಾಕೆ ಬಂತು? ಇಸ್ಸಾಕ ಬಂದಿಲ್ಲ, ಯಾಕೋ ಬರಬೇಕು.
ಯಾಕೊಬ್ಬರ ಮನೆಯಲ್ಲಿ ಬರಗಾಲ ಬಂತು. ಪಾಪ ಮಾಡಿದಾರು ಕೆಲವು ಸಾರಿ ದೇವರ ಆಸೆನ ಮೀರಿ ನಾವು ಚೆನ್ನಾಗಿರ್ಬೋದು, ಆದರೆ ಮಕ್ಕಳನ್ನು ಆಜ್ಞೆ ಅತಿಕ್ರಮಣೆ ನಿಯಮವನ್ನು ನಾವು ಪಾಲಿಸಲೇಬೇಕು. ನಿಯಮ ಇಲ್ಲಿ ನೋಡ್ತೇವೆ, ಅವ್ರು ಮಾಡ್ತಿರುವಂತ ಪ್ರತಿಯೊಬ್ಬರು ದೇವರ 7ನೇ ದಿನದಲ್ಲಿ ನೀನು ಎಲ್ಲಿದೆಯೋ ಆದರೆ ಇಲ್ಲಿಗೆ ಹೋಗುವಾಗ ಏನೇನ ಕೆಲಸ ಪ್ರಯಾಣ ಪಡಿಸು. ದೇವ್ರ ಮಾತು ಗೊತ್ತಾ? ಇಸ್ರಾಯೇಲ್ ಪದ್ಧತಿ ಕೊಟ್ಟ, ನೀನು 6 ವರ್ಷ ನಡಿ, 6 ವರ್ಷ ನಡಿ, 7ನೇ ವರ್ಷ ವಿಶ್ರಾಂತಿ. 7 ಎಂಬ ಪದ ದೇವರಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಅನೇಕ ವಿಷಯಗಳನ್ನು ಸೂಚನೆ ಮಾಡಿ. 7 ನಿನ್ನ ಆಳು ಕೆಲಸ ಮಾಡುವಾಗ 7ನೇ ವರ್ಷ ಬಂದ್ರೆ ಆ 7ನೇ ವರ್ಷ ಏನಾಗಬೇಕು, ನೀನು ವಿಶ್ರಾಂತಿ ಮಾಡಬೇಕು. ದೇವರನ್ನು ಆಗ್ಬೇಕು. ಇವಾಗ ಹೇಳ್ತಂತ ನೋಡ್ತೇವೆ, ಅವರು ದೇವರ ಆಜ್ಞೆಯನ್ನು ಮೀರಿ ಅವರು 7ನೇ ದಿನ ಮಾಡುವಾಗ ಕೆಲಸ ಮಾಡ್ತಿದ್ರು. ದೇವರ ಒಂದು ಶಾಪ ಆಜ್ಞೆಯನ್ನು ನಾವು ಪಾಲಿಸಬೇಕು. ವಚನ ಓದೋಣ ಈ ಸಂಬಂಧದಲ್ಲಿ. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನ. ಅರಣ್ಯಕಾಂಡ 14:11. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನ. ಯೆಹೋವನು ಮೋಶೆಗೆ ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ, ನಾನು ನಡೆಸಿದ ಎಲ್ಲ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗಿಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರೋ ಆಗಲಿ ನಾನು ಇವರಿಗೆ ವ್ಯಾಧಿಯನ್ನು ಉಂಟು ಮಾಡಿ ಇವರನ್ನು ನಿರ್ಮಲ ಮಾಡಿ ಈ ಜನಕ್ಕಿಂತ ಹೆಚ್ಚಾಗಿಯೂ ಬಲಿಷ್ಠವಾಗಿಯೂ ಇರುವ ಜನಾಂಗವನ್ನು ನಿನ್ನ ಮೂಲಕವೇ ಹುಟ್ಟಿಸುವೆನು ಎಂದು ಹೇಳಿದನು. ಸಾಕು. ವಾಕ್ಯ ನೋಡುತ್ತೇವೆ, ದೇವರು ಮೋಶೆ ಸಂಗಡ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಗೊತ್ತಾ? ಜನರು ಆಜ್ಞೆ ಅತಿಕ್ರಮಿಸಿದ್ದಾರೆ. ನಾವು ಹಿಂದೆ ಹೋದ್ರೆ 14ನೇ ಅಧ್ಯಾಯ ನಾವು ಮೊದಲ ಬೇಗ ಹೋಗ್ಕೊಡ್ರಿ ನೋಡ್ತೇವೆ, ಅವರು ದೇವರ ಕೋಪದ ಕೊಟ್ಟು ಎಂತ ದೇವರು ಈ ದೇವರು, ಎಂತ ದೇವರು ಈ ದೇವರು, ಎಂತ ದೇವರು ಈ ದೇವರು. ಪ್ರತಿ ಸಾರಿ ಅವರ ವಿರೋಧ ಇದೇ ಮಾತೆ. ಕೀರ್ತನ ಮೋಶೆ ಕಟ್ಟಿದ್ದಾಕೋ ನಮ್ಮನ್ನು ಕಟ್ಕೊಂಡ ದೇವರು ಇಲ್ಲದ ಗೊತ್ತಿಲ್ಲ ನಮಗೆ. ಅವನೊಬ್ಬರು ಬಂದ, ಮೋಶೆ ಬಂದ, ಕರ್ಕೊಂಡ್ ಬಂದ, ನಮ್ಮನ್ನು ಅಡಿಗೆ ಬಿಸಾಕ್ಬಿಟ್ಟ. ಯಾವಾಗಲೂ ಮೋಶೆ ಗುಣಮುಟ್ಟಬೇಕೆ ದೇವರು ಲಾಸ್ಟ್ಗೆ ದೇವರಿಗೆ ಅವ್ರನ್ನ ಸಿಟ್ಕೊಂತ ಮೋಶೆ ಸ್ವಲ್ಪ ಎಷ್ಟುವರೆಗೆ ಕಾಯ್ಬೇಕು, ಎಲ್ಲರನ್ನ ನಾಶ ಮಾಡ್ಬಿಡ್ತೀನಿ, ನಿನ್ನಿಂದ ಹೊಸ ಸಂತತಿ ಬರೋದ ಮಾಡ್ಬಿಡ್ತೇನೆ. ಮೋಶ ಅಂತ ದೇವರೇ ಬೇಡಮ್ಮ, ಈ ತಪ್ಪಾದ್ರೆ ಮಾಡಬೇಡ. ನಮಗೆ ಬಂದಿದ್ದಾರೆ ಸ್ವಾಮಿ ಕರ್ತನೆ, ಅವತ್ತು ನನ್ನ ಮಾತ್ರ ಬಂದಿದ್ದಾರೆ, ನಿಮಗೆ ಅದು ಮಾಡಬೇಡ. ನಿಯಮವನ್ನು ಪಾಲಿಸುವಾಗ ಮಾಡ್ತಿದ್ದಾಗೆ ಮೋಶೆ ಆ ಜನರ ಪರವಾಗಿ ಹೋರಾಡಿದ. ನಿಯಮ ಪರವಾಗಿ ಹೋರಾಡದಂತೆ ಮೋಶೆ ದೇವರ ಮುಂದೆ ಬೇಡಿಕೊಂಡ. ನಾವು ಇವತ್ತು ನಿಯಮವನ್ನು ಪಾಲಿಸಿದರೆ, ದೇವರ ಆಜ್ಞೆಯನ್ನು ಪಾಲಿಸಿದರೆ ನಮ್ಮ ಕುಟುಂಬಗಳಂತೆ ಆಶೀರ್ವಾದ ಇರ್ತದೆ. 2ನೇ ಅಕ್ಷರಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 14ನೇ ವಚನ. 2ನೇ ಅಕ್ಷರಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 14ನೇ ವಚನ. ದರ್ಶಿಗಳೆನಿಸಿಕೊಂಡ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಇಸ್ರಾಯೇಲಿಯೇ, ಯೂದರಿಗೆ ನೀವು ನಿಮ್ಮ ದುರಾಚಾರವನ್ನು ಬಿಟ್ಟು ನಾನು ನಿಮ್ಮ ಪಿತೃಗಳಿಗೂ ನನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ನಿಮಗೂ ಕೊಟ್ಟಂತೆ ನನ್ನ ಎಲ್ಲಾ ಆಜ್ಞಾ ನಿಯಮ ವಿಧಿಗಳನ್ನು ಕೈಗೊಂಡು ನಡೆಯಿರಿ ಎಂದು ಖಂಡಿತವಾಗಿ ಹೇಳಿದಾಗ ಅವರು ದೇವರಾದ ಯೆಹೋವನನ್ನು ನಂಬದೆ ಆತನ ಆಜ್ಞೆಗಳಿಗೆ
ಮಣಿಯದೆ ಇದ್ದ ತಮ್ಮ ಹಿರಿಯರಂತೆ ಆತನಿಗೆ ಕಿವಿಗೊಡದೆ ಹೋದರು. ನೋಡ್ರಿ, ಈ ವಾಕ್ಯ ನೋಡುತ್ತೇವೆ, ಜನ ಅದಕ್ಕೆ ಕಿವಿಗೊಟ್ಟಿಲ್ಲ, ತಮ್ಮ ಇಚ್ಛಾನುಸಾರ ಜೀವಿಸ್ತದ. ಈ ವಾಕ್ಯದ ಬರೆದಿದೆ, ಸ್ವಲ್ಪ ಇದಕ್ಕೆ ಹೋದ್ರೆ 12ನೇ ವಚನ, ಯೆಹೋವನ ಆಜ್ಞೆಯನ್ನು ಮೀರಿ ವಿಗ್ರಹಗಳನ್ನು ಆರಾಧಿಸಿದರು. ಅವ್ರು ಯೆಹೋವನ ಆಜ್ಞೆಯನ್ನು ಮೀರಿಬಿಟ್ಟರು. ದೇವರ ಆಜ್ಞೆ ಮೀರಿ ಏನ್ ಮಾಡಿದ್ರು? ವಿಗ್ರಹಗಳನ್ನು ಪೂಜೆ ಮಾಡಿದ್ರು. ಎಷ್ಟು ಜನ ದೇವರ ಆಜ್ಞೆಯನ್ನು ಮೀರಿ ನಾವು ವಿಗ್ರಹಗಳ ಪೂಜೆ ಮಾಡ್ತೀವಿ? ವಿಗ್ರಹ ಪೂಜೆ ಅದು ಕೆಟ್ಟದ ಒಳ್ಳೆದ? ಇಲ್ಲಿಂದ ಬಂದಿದೆ ವಿಗ್ರಹ ಪೂಜೆ. ಇಸ್ರಾಯೇಲರು ಯೆಹೋವನ ಆಜ್ಞೆಯನ್ನು ಮೀರಿ ಅವರು ಏನ್ ಮಾಡಿದ್ರು ಗೊತ್ತಾ? ಅವರು ದೇವರನ್ನ ಆರಾಧಿಸಿದ್ರು, ವಿಗ್ರಹ ಪೂಜೆ ಮಾಡ್ತಾರೆ. ಆಜ್ಞೆ, ದೇವರ ಆಜ್ಞೆ, ದೇವರ ಆಜ್ಞೆಯನ್ನು ನಾವು ಯಾವತ್ತು ಹೇಳ್ತೀವೋ ಕೆಳಗಡೆ ಅವರು ದೇವರನ್ನು ನಂಬಲಿಲ್ಲ. ನಂಬಿಕೆ ಹೋಗ್ಬಿಟ್ಟು ತಮ್ಮಲ್ಲಿ ಯಾವತ್ತು ನಾವು ದೇವರ ಆಜ್ಞೆ ಪಾಲಿಸಿರುವ ನಮ್ಮ ದೇವರ ಮೇಲೆ ನಂಬಿಕೆ ಆಗಿಲ್ಲ. ಯಾಕಂದ್ರೆ ನಂಬುವಂತ ಮಾತ್ರ ದೇವರ ಆಜ್ಞೆಗೆ ವಿಧೇಯನ. ಒಬ್ಬ ಮಾತು ಹೇಳಿದ್ರಪ್ಪ, ಆ ಮಾತು ನಂಬುದಾದ್ರೆ ಆ ಮಾತಿನ ಒಂದು ಆಶೀರ್ವಾದ ನಮಗೆ ಬರ್ತದೆ. ಆ ಮಾತು ನಂಬಬೇಕು, ಅದು ಆಶೀರ್ವಾದ ನಮಗೆ ದೇವ್ರು ಮಾತಾಡಿದ ಅದನ್ನೇ ಮಕ್ಕಳೇ ಇದು ಮಾಡ್ರಿ, ಇದು ಮಾಡಬೇಡ್ರಿ ಅಂತ. ಆ ಮಾತನ್ನು ನಂಬಲಿಲ್ಲ. ಅದಕ್ಕೆ ಆಜ್ಞೆ ಅತಿಕ್ರಮ ಬೇಕು. ಇವ್ರು ನೋಡ್ತೇವೆ, ಇಸ್ರಾಯೇಲರು ಇಲ್ಲಿ ಬಂದು ಬೇರೆ ನೋಡ್ತೇವೆ ಆಜ್ಞೆ ಅತಿಕ್ರಮಿಸಿ ಪಾಪವನ್ನು ಮಾಡಿದ್ರು. ಏನ್ ಗೊತ್ತಾ? ವಿಗ್ರಹಾರಾಧನೆ ಮಾಡಿದ್ರು. ವಾಕ್ಯ ಹೇಳ್ತದ ನೋಡುತ್ತೇವೆ, ಅವರು ದೇವರ ಯೆಹೋವನನ್ನು ನಂಬದೇ ಆಜ್ಞೆಗಳಿಗೆ ಮಣಿಯದೇ ಇದ್ದ ತಮ್ಮ ಹಿರಿಯರಂತೆ ಆತನಿಗೆ ಕಿವಿಗೊಡದೆ ಹೋದರು. ದೇವರಿಗೆ ಕಿವಿಗೊಟ್ಟಿಲ್ಲ. ದೇವರು ಮಾತಾಡ್ತಿರುವಾಗ ಹೇಳಿಸ್ಕೊಬೇಕು. ಒಂದು ನಂಬಲಿಲ್ಲ, ಎರಡನೇ ಕಿವಿ ದೇವರು ಮಾತಾಡುವಾಗ ಕೇಳಿದ್ರೆ ನಂಬಲ್ಲ. ಮಾತಿಗೆ ಏನಿಬಿಡು. ಯಾವಾಗ ನೀನು ಅಸಡೆಯಾಗಿ ತೆಗೆದುಕೊಳ್ತೀಯೋ ಅವಾಗ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಎಂಬುದು ಇರಂಗಿಲ್ಲ. ಅಸಡೆಯಾಗಿ ತೆಗೆದುಕೊಳ್ಬೇಡ, ಅಯ್ಯಗಾರರು ತೆಗೆದುಕೊಳ್ಬೇಡ. ದೇವರು ಮಾತಾಡುವಾಗ ದೇವರು ಹೇಳುವ ಆಜ್ಞೆಯನ್ನಾಗಲಿ ಯಾವುದೇ ಮಾತನ್ನಾಗಲಿ ನಂಬಿ ಇನ್ನು ಆಜ್ಞೆಯನ್ನು ಪರಿಪಾಲಿಸಿದರೆ ನಿನ್ನ ಜೀವಿತದ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಪಾಲಿಸಬೇಕು. ಇವ್ರು ಏನಂತ ಗೊತ್ತಾ? ಅವರು ಒಂದು ಕಿವಿಗೊಟ್ಟಿಲ್ಲ, ಎಡಲ್ಲಿ ನಂಬಲಿಲ್ಲ. ಕಿವಿಗೊಟ್ಟಿಲ್ಲ, ನಾವು ದೇವರ ಮಧ್ಯೆ ಕಿವಿಗೊಡಬೇಕು, ಎಡದ ನಂಬಬೇಕು, ಮೂರದನ್ನು ಮಾಡಬೇಕು. ನಾವು ದೇವರು ಏನ್ ಹೇಳ್ತಾರೆ ಮಾಡಬೇಕು. ದೇವರು ಏನ್ ಮಾಡಬೇಕು ಅದನ್ನು ಮಾಡಬೇಕು. ನಾವು ಅವರು ಆಜ್ಞೆಯನ್ನು ಅರ್ಜಿತ ನೋಡುತ್ತೇವೆ. ಅವರು ನೋಡುತ್ತೇವೆ 7ನೇ ದಿನಕ್ಕಾಗಿ ಮನೆ ಇಟ್ಕೊತ ಹೇಳ್ದ. ದೇವರು ಹೇಳಿದಾಗ 7ನೇ ದಿನಕ್ಕೆ ಸರಿ ಹೇಳಿದ್ರು ಮನೆ ಇಟ್ಕೊ. ದೇವರು ಹೇಳ್ದ 3 ದಿನಕ್ಕೆ ಮನೆ ಇಟ್ಕೋಬೇಡಿ, ಇವತ್ತು ರಾತ್ರಿ ಇದೆ ನಾಳೆ ರಾತ್ರಿ ಇಟ್ಕೊಳ್ಳಿ ಅಂತ ಹೇಳಿಲ್ಲ. ಮತ್ತೆ ನಾಳೆ ಬೆಳಗ್ಗೆ ಇಟ್ಕೊಂಡು ಬರ್ತಾರೆ. ಇಲ್ಲಿ ಮಕ್ಕಳು ನೋಡುತ್ತೇವೆ, ಅವರು ರೇಗಿಸಿದರು, ದೇವರನ್ನ ರೇಗಿಸಿದರು. ನೋಡ್ತೀವಿ, ದೇವರಿಗೆ ಹೋಗ ಬರೋದು ಮಾಡ್ಬಿಟ್ಟು ಆಜ್ಞೆಯನ್ನು ಮೀರಿಬಿಟ್ಟು ಬಸವನ ಪೂಜೆ ಮಾಡು. ಬಸವನ ಪೂಜೆ, ಬಸವನ ಆಕಳ ಬಂದವರು ಪೂಜೆ ಮಾಡಿಲ್ಲ. ಮೊದಲೇ ಈ ಭೂಮಿ ಮೇಲೆ ಮೊದಲನೇ ಸಾರಿ ಬಸವನ ಪೂಜೆ ಮಾಡಿದಂತ ಬೈಬಲ್. ಅವರು ತಮ್ಮ ಬೆಳ್ಳಿ ಬಂಗಾರವನ್ನು ತೆಗೆದು ಅದನ್ನು ಖರೀದಿಸಿ ಅದನ್ನು ರೂಪ ಮಾಡಿದ್ರು. ಆ ರೂಪವನ್ನು ಮಾಡಿದಕ್ಕೆ ಬಸವ ರೂಪ ಬಂದದ್ದು. ಅದಕ್ಕೆ ಅವರು ಅಡ್ಡ ಬಿದ್ದು ಬಲಿ ಕೊಟ್ಟು ಇದೇ ನಮ್ಮ ದೇವರಲ್ಲಿ ಪೂಜೆ ಮಾಡಿ ವಾಕ್ಯ 18,000 ಜನ ಸತ್ತೋದ್ರು ದಿನ. ಮೋಶೆ ಮಾಡೋದು ಸ್ವಲ್ಪ ತಡ ಆಯ್ತು, ದೇವರ ಸ್ವರ ಸ್ವಲ್ಪ ತಡ ಆಯ್ತು ಕೇಳಿಸ್ಬೇಕ. ಪಾಪದ ಸಂಬಳ ಅದಕ್ಕಾಗಿ ಆಜ್ಞೆಯನ್ನು ನಾವು ಪಾಲಿಸುವಂತ
ಇನ್ನೊಂದು ಮಾತು ಈ ಸಮಯದಲ್ಲಿ ಕೀರ್ತನೆಗಳು 78ನೇ ಅಧ್ಯಾಯ 22ನೇ ವಚನ. ಕೀರ್ತನೆಗಳು 78, 22. ಆತನಿಗೆ ಇಸ್ರಾಯೇಲರ ಮೇಲೆ ಕೋಪ ಉಂಟಾಯಿತು. ಯಾಕೋಬ್ ವಂಶದವರಲ್ಲಿ ಬೆಂಕಿ ಹತ್ತಿತು. ಆತನು ಮೇಘಗಳಿಗೆ ಅಪ್ಪಣೆ ಕೊಟ್ಟು ಆಕಾಶ ದ್ವಾರಗಳನ್ನು ತೆರೆದು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಉಣಿಸಿದರು. ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು. ಆತನು ಗಗನ ಮಂಡಲದಲ್ಲಿ ಮೂಡಣ ಗಾಳಿಯನ್ನು ಉಂಟು ಮಾಡಿ ದೇವರ ಕೋಪವು ಅವರಿಗೆ ವಿರೋಧವಾಗಿ ಎದ್ದು ಅವರಲ್ಲಿ ಕೊಬ್ಬಿದವರನ್ನು ವಧಿಸಿ ಇಸ್ರಾಯೇಲರ ಪ್ರಾಯಸ್ಥರನ್ನು ನೆಲಕ್ಕೆ ಕುಕ್ಕಿರಿಸಿಡಿತು. ಇಷ್ಟಾದರೂ ಪುನಃ ಪಾಪ ಮಾಡುತ್ತಾ ಬಂದರು. ಅವರು ಆತನ ಅದ್ಭುತ ಕೃತ್ಯಗಳನ್ನು ನಂಬದೆ ಹೋದರು. ಎಂತ ಅದ್ಭುತ ಮಾಡಿ ಅವ್ರು ನಂಬದೇ ಹೋಗ್ತೇವೆ. ದೇವ್ರು ನಂಬಲಿಲ್ಲ ಅಂತ ಕೆಲವು ಸಾರಿ ದೇವ್ರು ಎಂತ ಅದ್ಭುತ ಮಾಡಿ ಕೆಲಸ ನಂಬಂಗಿಲ್ಲ. ಅವಾಗ ಏನಂತ ದೇವರ ಉಗ್ರತೆ, ದೇವರ ಕೋಪ. ಯಾಕೆ ದೇವರ ಕೋಪ ಬಂತು? ದೇವರ ಮಾತನ್ನು ನಂಬಲಿಲ್ಲ, ದೇವರ ಆಜ್ಞೆಯನ್ನು ಪಾಲಿಸಲಿಲ್ಲ, ಆತನ ನಿಯಮಗಳ ಸಲುವಾಗಿ ಜೀವಿಸಲಿಲ್ಲ. ಹೀಗಾಗಿ ದೇವರಲ್ಲಿ ಮನ್ನಾ ಕೊಟ್ಟ, ದೇವರು ಏನು ಮಾಡಿದ್ರು ಕೂಡ ಯಾಕೆ ಕೊಡ್ತೇವೆ ಅವರು ದೇವರು ಯಾಕೆ ಮಾಂಸ ಕೊಟ್ಟ ಗೊತ್ತಾ? ಅವರು ದೇವರು ರೇಗಿಸಿದ್ರು, ದೇವರನ್ನ ರೇಗಿಸಿದ್ರು. ಏನ್ ದೇವರು ನಮಗೆ ತಿನ್ಲಿಕ್ಕೆ ಅನ್ನ ಇಲ್ಲ, ನಮಗೆ ಮಾಂಸ ಇಲ್ಲ ಅದಕ್ಕೆ ಗೊತ್ತಾ ಕೊಬ್ಬಿದ ಮಾಂಸವನ್ನು ತಿಂದು ಅವ್ರು ಕೊಬ್ಬಿದವರಿಗೆ ವಿಷವಾಗಿ ಸತ್ತು. ಕೊಬ್ಬಿದ ವಿಷವೇ ಮಾಂಸವೇ ಅವ್ರಿಗೆ ವಿಷವಾಗಿ ಉಗ್ರತೆ ದೇವರನ್ನ ರೇಗಿಸಿರೋದು. ಬೇರೆ ಆಜ್ಞೆಯನ್ನು ನಾವು ಪಾಲಿಸುವ ದೇವರಿಗೆ ಯಾವಾಗಲೂ ಕೂಡ ಒಂದು ಹೇಳ್ತಾರೆ, ಬೇರೆ ಇಸ್ರಾಯೇಲ್ ಮೇಲೆ ಕೋಪ ಬರುತ್ತೆ, ನಮ್ಮೇನ ಕೋಪ ಬರ್ತದೆ, ನಾವು ಆತನ ಆಜ್ಞೆಯನ್ನು ನಾವು ಪಾಲಿಸುವಂತರ ಒಂದು ಮಾತು ಓದೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 11-12 ವಚನ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವದಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಹೆಚ್ಚಿಸಿರಿ. ಇಲ್ಲಿ ನೋಡ್ತೇವೆ ನೋಡ್ರಿ ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಗಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾವನಿಗಾದರೂ ಇರಬಾರದು. ನಿಮ್ಮಲ್ಲಿ ಪ್ರತಿಯೊಬ್ಬರು ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲ ಇರುವ ತನಕ ಪ್ರತಿನಿತ್ಯ ಒಬ್ಬರೊಬ್ಬರು ಎಚ್ಚರಿಸಿರಿ. ಮೊದಲಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲ್ಗೊಳ್ಳಲಾಗಿರಲ್ಲ. ಹೇಳ್ತಂತ ಇವತ್ತು ಆತನ ಶಬ್ದಕ್ಕೆ ಕಿವಿಪಟ್ಟರೆ ಬಹಳ ಒಳ್ಳೆಯದು. ಆತನ ಸ್ವರಕ್ಕೆ ಕಿವಿಗಳು ಮಾಡಪ್ಪ, ಏನ್ ದೇವರು ಬಿಟ್ಟುಬಿಡೋದು. ನನ್ನ ಮನೆಗೆ ಹೋಗಿದ್ದರು ಸಹೋದರಿ, ದೇವರು ಆ ಸಹೋದರಿಗೆ ಅಷ್ಟು ಸಹಾಯ ಮಾಡಿದ. ದೇವರು ನಮ್ದಾಗಿದ್ದ, ದೇವರು ಆಕೆ ನಂಬಿಕೆ ಗೊತ್ತಿಲ್ಲ, ಮೊದಲು ದೇವರು ಆಕೆ ಜೀವಿತ ನೋಡಿ ಎಷ್ಟೆಲ್ಲ ಸಹಾಯ ಮಾಡ್ತದ, ಎಷ್ಟೆಲ್ಲ ಸಹಾಯ ಮಾಡ್ತ. ಆದ್ರೂ ಕೂಡ ಮನೆ ದಿನ ಏನ್ ಮಾಡ್ತಾರೆ ಗೊತ್ತಾ, ದೇವರ ಆಲಯದ ವಾರ್ಷಿಕೋತ್ಸವ ಗೊತ್ತಾಗಿ ಹೋಗಿ ಹೇಳಿದಾಗಲೂ ಕೂಡ ಏನ್ ಗೊತ್ತಾ, ದೇವರ ಆಲಯ ಬರೋದು ಬಿಟ್ಬಿಟ್ಟು ಹುಡುಗಿ
ಪಕ್ಕದಲ್ಲಿ ಹೋಗಿ ತಲೆ ಬೋಳಿಸ್ಕೊಂಡು ಬಂದಾಳ. ಜೀವ ಸ್ವರೂಪನಾದ ಜೀವ ಕೊಟ್ಟ ದೇವರನ್ನ ಬಿಟ್ಬಿಟ್ಟು ಯಾರಲ್ಲಿ ಕೂಡ ಅಂತ ಮನಸ್ಸು ಅಂತ ಹೃದಯ ಇರಬಾರದು. ದೇವರನ್ನ ಬಿಟ್ಟು ಬಿಡಬೇಕೆಂಬುದಾಗಿ. ಹಾಗಾದ್ರೆ ನೋಡುತ್ತೇವೆ, ಈ ದೇವರು ನೀನು ಆಡಿಸ್ಕೊಂಡ ದೇವರನ್ನು ದೇವರನ್ನ ಆಡಿಸ್ಕೊಂಡಿದ್ದಾನೆ. ದೇವರನ್ನ ಆಡಿಸ್ಕೊಂಡಿದ್ದಾನೆ. ಅಂತ್ಯ ಬರೋವರೆಗೆ, ಈ ಲೋಕದಲ್ಲಿ ಅಂತ್ಯ ಬರೋವರೆಗೆ ನಾವು ಕಠಿಣರಾಗದಂತೆ ನಾವು ಕಾಯ್ತಿರಬೇಕು. ಕಠಿಣರಾಗದಂತೆ ನಾವು ಕಾಯ್ತಿರಬೇಕು. ಅವರು ಆಜ್ಞೆಯನ್ನು ಅತಿಕ್ರಮಿಸಿ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ. ಮಾರ್ಗಗಳ ಸುವಾರ್ತೆ 9:19 ಅವರಾಗದಂತೆ ನಾವು ಆಗೋದು ಬೇಡ, ಅವರ ಕಠಿಣರಾಗೋದು ಬೇಡ, ಅವರಾದಂತೆ ನಾವು ಮೋಸ ಹೋಗೋದು ಬೇಡ. 9:19 ಇಲ್ಲಿ ನೋಡ್ತೇವೆ. ಇವಾಗ ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಶಿಷ್ಯರು ಅವರು ಮೂರ್ಛೆವಾಯಿ ರೋಗಿಯನ್ನು ಗುಣಪಡಿಸಲಿಲ್ಲ. ಅವರು ಏನಂತ ಅಪನಂಬಿಕೆ ಅವರಲ್ಲಿ ಅಪನಂಬಿಕೆಯಿಂದ ಆ ಕಾರ್ಯ ಆಗಲಿಲ್ಲ. ಅದಕ್ಕೆ ಯೇಸು ಮತನ ಎಲೆ ಮೂರ್ಖ ಸಂತಾನವೇ ಇನ್ನೇಜರಲ್ಲಿ ಸಮಸ್ಯೆಗಳಲ್ಲಿ ಯಾವಾಗ ನಮ್ಮಲ್ಲಿ ಅಪನಂಬಿಕೆ ಬರ್ತದ್ದು, ದೇವರ ಒಂದು ಶಕ್ತಿ ನಮಗೆ ದೇವರ ಶಕ್ತಿ ನಮ್ಮಲ್ಲಿ ಅಪನಂಬಿಕೆ ಬರಬಾರ್ದು. ಅಲ್ಲೇ ಹೇಳ್ತಾರ, ಅಪ್ಪ ಈ ದೇವ್ರು ದೊಡ್ಡ ದೇವರಪ್ಪ ಅಂತ ಅಲ್ಲೇ ಹೇಳ್ತಾರ, ಈ ದೇವ್ರು ದೊಡ್ಡ ದೇವರು ಎಂಬುದಾಗಿ. ಆದ್ರೆ ದೇವ್ರ ಮಕ್ಕಳು ನಾವು ಹೇಳೋದಿಲ್ಲ, ನನ್ನ ದೇವ್ರು ದೊಡ್ಡ ದೇವರು, ನನ್ನ ಜೊತೆ ದೊಡ್ಡ ಕಾರ್ಯ ಮಾಡ್ತೀನಿ. ನಮ್ಮಲ್ಲಿ ಏನ್ ಮಾಡ್ತಾರೆ, ಅಪನಂಬಿಕೆ ಮಾಡ್ತಾರೆ. ದೇವರ ನಿಯಮಗಳನ್ನು ನಾವು ಗಾಳಿ ಬಿಟ್ಟು ಬಿಡ್ತೀವಿ, ದೇವರ ಆಜ್ಞೆಯನ್ನು ಗಾಳಿ ಬಿಟ್ಟು ಬಿಡ್ತೀವಿ. ದೇವರು ಆರಿಸಿಕೊಂಡು ದೇವರು ಮಾಡಿದ ಅದ್ಭುತಗಳನ್ನು ಮಹಾನ್ ಕಾರ್ಯಗಳನ್ನು ನೋಡಿ ಕೂಡ ಕೆಲವು ಸಾರಿ ದೇವರನ್ನು ಕೂಡ ಮನುಷ್ಯರು ಎಂತ ಅದ್ಭುತ ದೇವರು ಮಾಡಿ. ಒಂದ್ಸಾರಿ ಸಹೋದರಿ ಜೀವಿತದ ಘಟನೆ ಹೇಳಿ. ನಾವು ಮನೆಯ ಸಮಯದಲ್ಲಿ ಆಕೆಗೆ ಒಬ್ಬ ಮಗ ಆಗಿ ಸುಮಾರು 6 ವರ್ಷ ಆಯ್ತು. ಮಗ ಆಗಿ 6 ವರ್ಷ ಆಯ್ತು. ಮತ್ತೆ ಮಕ್ಕಳಾಗಿಲ್ಲ. ಆಕೆ ಬಂದು ನನ್ನ ತಗ ನಮ್ಮ ಸಹೋದರ ಪ್ರೇಮ್ ಮಾಡ್ಕೊತಿದ್ದದ್ದು, ಸರ್ ನನಗೆ ಮಗ ಆಗಿ ಮತ್ತೆ ನನಗೆ ನಿಂತಿಲ್ಲ, ಬಹಳಷ್ಟು ವರ್ಷ ನಿಂತಿಲ್ಲ, ನನಗೆ ಮಕ್ಕಳು ಬೇಕು, ಮತ್ತೆ ನನ್ನ ಮಗ ಬೇಕು, ಮತ್ತೆ ನನ್ನ ಮಕ್ಕಳು ಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳುವಾಗ ನಮ್ಮ ಒಬ್ಬ ಮಗನು ಹೋಗಿ ಪ್ರಾರ್ಥಿಸುವಾಗ ದೇವರು ಮಾತಾಡಿದಂತ, ಮಗಳಿಗೆ ಮುಂದಿನ ವರ್ಷ ನೀವು ಮಗಳು ಕೊಡ್ತೇನೆ ಅಂತ ದೇವರು ಮಾತಾಡಿದ ಮೇರೆಗೆ, ದೇವರು ಕೊಡಂತ ಅಪ್ಪಣೆಯ ಮೇರೆಗೆ ಆಕೆಗೆ ಏನಾಯ್ತು ಗೊತ್ತಾ, ಮತ್ತೆ ಒಂದು ಮಗು ಆಯ್ತು. ಒಂದು ಹೆಣ್ಮಗು ಆದ ನಂತರ ಕೆಲವು ದಿನಗಳ ನಂತರ ಆಕೆ ಗೊತ್ತಾ, ದೇವರ ಚೆನ್ನಾಗಿ ನಡೀತಿರುವ ಸಮಯದಲ್ಲಿ, ಹಾಗೆ ನಡೆದ ಸಮಯದಲ್ಲಿ ನೋಡ್ತೇವೆ ಆಕೆಗೆ ಗರ್ಭಚೀಲ ಸಮಸ್ಯೆ ಬರುತ್ತೆ. ಗರ್ಭಚೀಲ ಗಂಟೆಗಳಾಗ್ಬೇಕು, ಗರ್ಭಚೀಲ ತೆಗಿಬೇಕಂತ ಸಮಸ್ಯೆ ಬಂದಾಗ ಯಾಕೆ ಖಂಡಿತ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. ಖಂಡಿತ ಅಮ್ಮ ನೀನ್ ಗರ್ಭಚೀಲ ತೆಗಿಯಲ್ಲ, ದೇವ್ರು ಮತ್ತೆ ನಿನ್ ಮಗ ಇನ್ನೊಂದು ಮಗು ಕೊಡ್ತಾನೆ, ದೇವ್ರ ಪ್ರಾರ್ಥನೆ ಮಾಡ್ತಾ ಇದೀವಿ, ದೇವ್ರ ಅದ್ಭುತ ಮಾಡ್ತಾನೆ ಅಂತ ಹೇಳ್ತಿರುವಂತ ಸಮಯದಲ್ಲಿ ನೋಡ್ತೇವೆ ಗರ್ಭಚೀಲ ತೆಗಿಸ್ಕೋಬೇಕೆಂದಾಗಿ ಆಕೆ ಹೋಗಿರುವಾಗ ಆಕೆ ಗರ್ಭಚೀಲ ತೆಗೆದಿಲ್ಲ. ಅಲ್ಲಿ ಆಕೆಗೆ ಹೇಳುವಾಗ ಮತ್ತೆ 2 ಹೆಣ್ಣುಗಾಯಿತು. ಒಟ್ಟಿಗೆ ನೋಡಿದ್ರೆ ಗರ್ಭಚೀಲ ಹೋಗ್ಲಿಲ್ಲ, ಆದ್ರೆ ಅದೇ ಗರ್ಭಚೀಲದಲ್ಲಿ ದೇವ್ರು ಮತ್ತೆ 2ನೇ ಮಗು. ಕೆಲವು ವರ್ಷಗಳ ನಂತರ ನೋಡುತ್ತೇವೆ ಆಕೆ ಪ್ರತಿಯೊಂದು ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆ ಉತ್ತರ ಸಿಗ್ತಾ ಇದೆ. ಏನ್ ಅದಕ್ಕೋಸ್ಕರ ಬೇರೆ ಬೇಡ್ತಿದ್ರು ಕೂಡ ಉತ್ತರ ಸಿಗ್ತಾ ಇದೆ. ಒಂದ್ಸಾರಿ ಅವರು ಬೋರ್ ಹಾಕಿದ್ದಾರೆ, ಸುಮಾರು 250 ಅಡಿ ಹೋಗಿದೆ ಬೋರು, ಆದ್ರೆ ಅದರಲ್ಲಿ ಒಂದು ಚುಕ್ಕೆ ನೀರು ಬಂದಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರು, ಸಾರ್ ಬೋರ್ ಹಾಕಿದ್ದೇವಿ, ನಾವು ಒಂದು ಚುಕ್ಕೆ ನೀರು ಬಂದಿಲ್ಲ, ದೇವಸ್ಥಾನದಲ್ಲಿ ಪ್ರಾರ್ಥಿಸಿದೆ ಅಂತ ಹೇಳಿದೆ. ನಾವು ಅದೇ ಬೋರ್ನ ಎಲ್ಲಾದ್ರೂ ಒಳಗೋಗ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತಿದ್ವಿ, ದೇವ್ರ ಸಹಾಯ ಮಾಡಂತ. ಇನ್ನು 30 ಅಡಿ ಒಳಗಾವಷ್ಟೇ ನೀರು ಬಂದ್ಬಿಟ್ಟು 2.5 ಇಂಚ್ ನೀರು ಬಿದ್ದು ದೇವರು ಎಷ್ಟು ಅದ್ಭುತ ಮಾಡಿದೆ ಗೊತ್ತಾ. ಆದ್ರೆ ಒಂದ್ ದಿವಸ ಆಕೆ ಗಂಡ ಜೀವಿತದಲ್ಲಿ ಅವನು ಕೆಟ್ಟ ಜೀವಿತ ಜೀವಿಸ್ತಾ ಇದ್ದ. ಜೀವಿಸ್ತಿರುವ ಸಮಯದಲ್ಲಿ ದೇವರಲ್ಲಿ ಬೆಳೀತಾ ಇತ್ತು.
ಒಂದು ದಿವಸ ಗಂಡ ಬಂದು ಹೇಳ್ದ, ನೀನು ಆ ದೇವರು ಬಿಟ್ರೆ ನಾನು ಈ ಜೀವಿತ ಬಿಡ್ತೇನೆ ಎಂಬುದ ಹೇಳಿದಾಗ ಒಂದ್ ದಿವಸ ಬಂದು ನನಗೆ ಹೇಳಿದ್ರು, ಸರ್ ಗಂಡಗಾಗಿ ಪ್ರೇರ್ ಮಾಡಿ. ಖಂಡಿತ ಪ್ರೇರ್ ಮಾಡ್ತೀವಿ ಅಮ್ಮ, ನಿನ್ನ ಗಂಡಗಾಗಿ ಪ್ರೇರ್ ಮಾಡ್ತೀವಿ, ಚಿಂತೆ ಮಾಡ್ಬೇಡ, ದೇವ್ರು ಬಿಡ್ಬೇಡ, ದೇವ್ರು ನಿಂತ್ಕೋ, ಕಷ್ಟಗಳು ಬರ್ತಾವ, ಕಣ್ಣೀರು ಬರ್ತಾವ, ದೇವ್ರ ನಿಂತ್ಕೊಳ್ಬೇಕು, ದೇವ್ರು ಇಷ್ಟ ಅದ್ಭುತ ಮಾಡಿದ ಅಂತ ಹೇಳಿದಾಗ ಆಕೆ ಏನ್ ಗೊತ್ತಾ, ಕೊನೆಗೆ ಗಂಡನನ್ನ ಹೇಳಿದ ಮೋಸದ ಮಾತುಗಳಿಗೆ ದೇವರನ್ನ ಬಿಟ್ಬಿಟ್ಟು ನೋಡ್ತೇವೆ ಇವತ್ತು ವಿಗ್ರಹ ಪೂಜೆ ಮಾಡ್ಕೊತ ಜೀವಿಸದಾಳೆ. ನೋಡ್ತೇವೆ ಆಕೆ ಅವತ್ತಿರುವಂತ ಆರೋಗ್ಯ ಇವತ್ತಿಲ್ಲ, ನಾನು ನಳ್ತಾ ಇದ್ದಾಳೆ. ಬೇರೆ ಹೇಳ್ಕಳಿಸಿದ್ದು ನಮಗೆ ಪ್ರೇರ್ ಮಾಡಿದ್ರೆ ಸಾಕು ಹೇಳ್ತೇವೆ. ನೋಡ್ತೇವೆ ದೇವರು ಒಂದು ಅವಕಾಶ ಕೊಟ್ಟ ನಂತರ ಆ ಅವಕಾಶವನ್ನು ಉಪಯೋಗ ಮಾಡಿಕೊಡ್ಬೇಕು. ನಾವು ನಮ್ಮ ಜೀವಿತದಲ್ಲಿ ಕಾರ್ಯ ಆಗೋವರೆಗೆ ದೇವರು ಕೊಟ್ಟು ನಮ್ಮ ಜೀವಿತ ದೇವ್ರ ಕಾರ್ಯ ನಂತರ ದೇವರನ್ನು ಬಿಟ್ಟು ಬಿಡಬೇಕು ಮನಸ್ಸು ನಮ್ಮಲ್ಲಿ ಬಂದ್ರೆ, ನಮ್ಮಲ್ಲಿ ಅಂತ ಅಪನಂಬಿಕೆ ಬಂದ್ರೆ ದೇವರು ಸಹಿಸಂಗಿಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ ಇಸ್ರಾಯೇಲರು ದೇವರಿಗೆ ಅವಿಧೇಯರಾಗಿ ಅಪನಂಬಿಕೆ ಉಳ್ಳವರಾಗಿ ನಡ್ಕೊಂಡ್ರು, ದೇವರ ಉಗ್ರತೆ ಅವ್ರನ್ನ ಬಂತು. ಇಲ್ಲಿ ನೋಡ್ತಾರೆ ಯೇಸು ಸ್ವಾಮಿ ಹತ್ರ ಯೇಸು ಸ್ವಾಮಿ ಶಿಷ್ಯರು ಬಂದ್ರು. ಅವ್ರು ಕೇಳಿದ್ರ, ಸ್ವಾಮಿ ಈ ಮೋಕ್ಷವಾಗಿ ರೋಗಿನ ಸ್ವಸ್ಥ ಕೈಲಿ ಆಗ್ಲಿಲ್ಲ. ಯೇಸು ಅಂತಾರೆ, ಎಲೇ ಭಕ್ತ ಸಂತತಿ, ಇನ್ನೇನು ದಿನ ಸಹಿಸ್ರಿ, ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ನಿಮಗೆ ನಾನು ಎಲ್ಲ ಕೊಟ್ಟಿದ್ದೇನೆ, ನೀವು ಅಪನಂಬಿಕೆ ಇದ್ದೀರಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ರಲ್ಲಿ ಅದ್ಭುತ ಆಗಲಿಲ್ಲ. ಯೇಸು ಸ್ವಾಮಿ ಕ್ಷಣಮಾತ್ರದಲ್ಲಿ ಅಪನಂಬಿಕೆ ಬದುಕಿಸಿದ್ದಾರೆ. ಅದಕ್ಕಾಗಿ ನಾವು ಬಹಳ ಜಾಗೃತರಾಗಿದ್ದೇವೆ. ದೇವರು ಹೇಳಿದ ವಾಕ್ಯದಂತೆ ಏನಾಗಿರ್ಬೇಕು ಗೊತ್ತಾ, ಆತನ ಆಜ್ಞಾ ನಿಯಮಗಳನ್ನು ಪಾಲಿಸ್ತಾರೆ. ಆಜ್ಞಾ ನಿಯಮಗಳನ್ನು ಪಾಲಿಸ್ತಾರೆ ದೇವರ ಆಶೀರ್ವಾದಗಳು. ಹಲ್ಲೆಲೂಯಾ. ದೇವರು ಏನ್ ಹೇಳ್ತಾನೋ ಆತನ ನಿಯಮಗಳು, ಕಟ್ಟುನಿಟ್ಟುಗಳಿವೆ, ಕೆಲವು ಕಟ್ಟುನಿಟ್ಟುಗಳಿವೆ. ಆ ಕಟ್ಟುನಿಟ್ಟುಗಳನ್ನು ಜೀವಿಸೋದ್ರಾಗಿನ ದೇವರು ನಮ್ಮ ಸಮೃದ್ಧಿಗೆ ಆಶೀರ್ವಾದ. ಆಜ್ಞೆಗಳು ಮತ್ತು ನಿಯಮಗಳು ಎರಡಿವೆ. ಆಜ್ಞೆಗಳು ಮತ್ತು ನಿಯಮಗಳು ನಮಗೆ ಇಷ್ಟ ಬಂದ ಪ್ರಕಾರ ದೇವರಲ್ಲಿ ಇರ್ತಿರೋದ್ರೆ ದೇವ್ರು ಕೇಳಾಗಿಲ್ಲ. ದೇವರಿಗೆ ಇಷ್ಟ ಬಂದ ಪ್ರಕಾರ ನಾನು ನೀನು ಇರಬೇಕು. ಹಲ್ಲೆಲೂಯಾ. ನಾನು ನೀನು ನಮ್ಮ ಇಷ್ಟ ಪ್ರಕಾರ ನಾವು ಇರ್ತಿರೋದ್ರೆ ದೇವರು ಒಪ್ಪೋದಿಲ್ಲ. ದೇವರು ಅಂತಾನೆ, ನೀನು ನನ್ನ ಆಡಿಸ್ಕೊಳ್ಳಿಲ್ಲ, ನಾನು ನಿನ್ನ ಆಡಿಸ್ಕೊಂಡಿದ್ದೇನೆ, ಅದಕ್ಕಾಗಿ ನಾನು ಹೇಳಿದ್ರೆ ನೀನು ನಡೆ ಮಗನೇ, ನಾನು ಹೇಳುವುದು ನಡೆಯ ಮಗನೇ, ನೀನು ನನ್ನ ನಿಭಾಯಿಸು, ನಿನ್ನ ನಾನು ನಿಭಾಯಿಸಲ್ಲ, ನೀನು ನನ್ನ ನಿಭಾಯಿಸು. ಯಾಕಂದ್ರೆ ಗೊತ್ತಾ, ನಾನೇನು ಆಡಿಸ್ಕೊಂಡು ನಿರ್ವಾಹಕ ಆತನ ಆಜ್ಞಾ ನಿಯಮಗಳನ್ನು ನಾವು ಪಾಲಿಸ್ತೇವೆ. 40 ವರ್ಷ ದೇವರು ಪರಲೋಕದ ಮನ್ನಾ ಕೊಟ್ಟರು. ಕೇಳಿದಾಗ ಅವ್ರಿಗೆ ಯಾವ ಕೊರತೆ ಮಾಡಿಲ್ಲ. ಏನ್ ಹೇಳ್ದ, ನನಗೆ ಹೇಳ್ದಂತೆ ನಡ್ಕೊಂಡು ಅಷ್ಟೇ. 7ನೇ ದಿನ ನೀವು ಎಲ್ಲಿರ್ತೀರೋ, 7ನೇ ದಿನ ನೀವು ನನ್ನ ವಿಶ್ರಾಂತಿ ಕೊಟ್ಟಿದ್ದೀರಿ, ನೀವು ವಿಶ್ರಾಂತಿನ ಅಸಡೆ ಮಾಡಬೇಕು. ನನ್ನನ್ನು ಗೌರವಿಸ್ತೇನೆ, ಸನ್ಮಾನಿಸ್ತೇನೆ. ಯಾವಾಗ ನಾವು ದೇವರ ಗೌರವಿಸ್ತೀವೋ ಆಗ ದೇವರನ್ನು ಸನ್ಮಾನಿಸ್ತೀವಿ. ಹಲ್ಲೆಲೂಯಾ. ಮೊದಲನೇ ಕೊರಿಂಥಿ 10ನೇ ಅಧ್ಯಾಯ 12ನೇ ವಚನ. ಮೊದಲನೇ ಕೊರಿಂಥಿ 10ನೇ ಅಧ್ಯಾಯ 12ನೇ ವಚನ. ಮೊದಲನೇ ಕೊರಿಂಥಿ 10ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಇವಾಗ ನೋಡುತ್ತೇವೆ, ನಿಂತಿದ್ದೇವೆ ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರು ತಾನು ಪರೀಕ್ಷೆ ಮಾಡಿದ್ದಾರೆ. ನೋಡ್ತೇವೆ ನಾವು ಯಾವಾಗ ನೋಡ್ತೀವಿ, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸಿಕೊಳ್ಳುವ ಶಕ್ತರಾಗುವಂತೆ ಶೋಧನೆ ಅಂತಾರೆ. ಶೋಧನೆಯಾಗುತ್ತಾನೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಸಿದ್ಧ ಮಾಡುತ್ತಾರೆ. ಏನಾಗಿರ್ಬೇಕಂತ ನಾವು ಯಾವಾಗಲೂ ದೇವರ ಒಂದು ಸಮ್ಮುಖದಲ್ಲಿ ನಾವು ಯಾವಾಗಲೂ ನಮ್ಮನ್ನ ಪರೀಕ್ಷೆ ಮಾಡಬಹುದು. ನಮ್ಮ
ಮನ ಪರೀಕ್ಷೆ ಮಾಡ್ಕೊಂಡು ದೇವರ ಆಜ್ಞೆಯನ್ನು ನಾವು ಬೇರೆ ತಪ್ಪು ಮಾಡ್ತದನ, ಅಥವಾ ದೇವರ ಆಜ್ಞೆಯನ್ನು ನಾನು ಪಾಲಿಸ್ತದನ, ಅಥವಾ ದೇವರಿಗೆ ವಿಧೇಯನಾಗಿದ್ದೇನಾ ಎಂಬುದಾಗಿ ನಮ್ಮ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಪರೀಕ್ಷೆ ಇಲ್ಲದ ಜೀವಿತ ಅದು ಶೂನ್ಯ. ಪ್ರತಿದಿನ ನಮ್ಮನ್ನು ನಾವು ನಿಂತಿದ್ದೀವಾ ಇಲ್ಲ, ದೇವ್ರ ಇದೆಯೇ ಇಲ್ಲ, ನಮ್ಮ ನಂಬಿಕೆ ಹೇಗಿದೆ, ನಮ್ಮ ನಂಬಿಕೆಯಲ್ಲಿ ನಾವು ಇದೀವಾ ಇಲ್ಲ ಅಂತ ನಮ್ಮ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಅದು ಬಹಳ ಪ್ರಾಮುಖ್ಯವಾದ ಕ್ರಿಸ್ತಿಯ ಆತ್ಮಿಕ ಜೀವಿತ. ಇದು ದೇವರು ನಮ್ಮನ್ನು ಕರೆದು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಅದನ್ನ ಇಸ್ರಾಯೇಲರು ದೇವರನ್ನ ನೋಡುತ್ತೇವೆ, ಅವರ ಕೂಗನ್ನು ಕೇಳಿ ದೇವರನ್ನು ಮೋಶೆ ಮೂಲಕ ಬಿಡಿಸಿಕೊಂಡು ಬಂದ. ಇವತ್ತು ಯೇಸು ಸ್ವಾಮಿಯನ್ನು ನೋಡುತ್ತೇವೆ, ಯೇಸು ಸ್ವಾಮಿ ಮೂಲಕ ತಂದೆ ದೇವರನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಇವತ್ತು ಆತನ ಆಜ್ಞೆಯನ್ನು ನಾವು ಮೀರದಂತೆ ಆತನ ನಿಯಮ ವಿಧಿಗಳಿಗೆ ನಾವು ವಿಧೇಯರಾಗಿ ನಡ್ಕೊಳ್ಳೋಣ. ಆತನ ನಿಯಮ ಮತ್ತು ವಿಧಿಗಳಿಗೆ, ಆಜ್ಞಾ ನಿಯಮಗಳಿಗೆ ವಿಧೇಯರಾಗಿ ಆಜ್ಞೆಯನ್ನು ನಾವು ಪಾಲಿಸೋಣ, ನಿಯಮವನ್ನು ನಾವು ಅನುಸರಿಸೋಣ. ದೇವರ ಹಾಕಿದ ನಿಯಮ, ಮನುಷ್ಯನ ಹಾಕಿದ ನಿಯಮದ ಅದನ್ನು ನಡೆಯುವಂತರಾಗಿರೋಣ. ಯಾಕಂದ್ರೆ ಆಜ್ಞೆಯನ್ನು ನಾವು ಪಾಲಿಸಿದರೆ ದೇವರ ಆಶೀರ್ವಾದ ನಮಗೆ, ದೇವರ ಆಶೀರ್ವಾದ ನಮಗೆ. ಆಜ್ಞೆಯನ್ನು ಪಾಲಿಸಿ ದೇವರ ಆಶೀರ್ವಾದಕ್ಕೆ ನಾವು ಪ್ರಾರ್ಥನೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸು. ಈ ವಾಕ್ಯ ಪ್ರತ್ಯೇಕ ನಿಮಿಷದಲ್ಲಿ ಕಾರ್ಯ ಮಾಡುವ ಹಾಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ, ಮಾನ, ಮಹಿಮೆಯನ್ನು ಸಮರ್ಪಿಸುತ್ತೇವೆ. ದೇವರೇ, ವಿಮೋಚನೆಗಳ ಪುಸ್ತಕ ನೋಡ್ತೇವೆ, ಬರೆದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ನೀವು ನನ್ನ ಆಜ್ಞೆಯನ್ನು, ನನ್ನ ನಿಯಮ ನೀವು ಎಲ್ಲಿವರೆಗೆ ನೀವು ಆಚರಣೆ ಮಾಡಿದ್ರಿ ನೋಡಿರಿ ಅಂತ ಹೇಳ್ತೀನಿ ಸ್ವಾಮಿ. ದೇವರೇ, ಅವರು ಆಚರಣೆ ಮಾಡದಂತೆ ನಾವು ಆಚರಣೆ ಮಾಡದಂತೆ, ಅವರು ಸ್ವಾಮಿ ನಿಯಮವನ್ನು ಮೀರದಂತೆ ನಾವು ಮೀರದಂತೆ ನಮಗೆ ಸಹಾಯ. ನಿನ್ನ ಮಾತನ್ನು ನಂಬಿ ನೀನು ಹೇಳುವ ರೀತಿಯ ನಡೆದು ನಿನಗೆ ನಾವು ಕರ್ತನೆ ದೇವರೇ ಜೀವಿಸುವ ಮಕ್ಕಳಾಗಿ, ಸಾಕ್ಷಿಯಾಗಿ ಜೀವಿಸುವ ಮಕ್ಕಳಾಗಿ ನಿಮ್ಮನ್ನು ಪರಿಪಾಲಿಸಿ ನಡೆಸುವ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಸಹಾಯ, ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಿಸ. ನೀನೇ ಸಹಾಯ ಮಾಡಿ, ನೀನೇ ಮಹಿಮೆ ಕಾರ್ಯ. ಈ ವಾಕ್ಯ ಅರ್ಪಿಸಿಕೊಡ್ತೇವೆ ಸ್ವಾಮಿ. ಮಕ್ಕಳಲ್ಲಿ ಪ್ರತಿಯೊಬ್ಬರು ವಾಕ್ಯ ನಡಲಿಕ್ಕೆ ಗುರುತಿಸಬೇಕಾದ ನಿನಗೆ ಸಮಸ್ತ ಘನಮಾನವಾಗಿ ಸಮರ್ಪಿಸ್ತೀನಿ. ಯಾರು ಒಬ್ಬರು ಸ್ವಾಮಿ ನಂಬಿಕೆಯಲ್ಲಿ ಕೂತು ಹೋಗಬಾರದು, ನಂಬಿಕೆಯಲ್ಲಿ ಬಿಟ್ಟು ಮಾಡಬಾರದು ಸ್ವಾಮಿ. ದೇವ ನಂಬಿಕೆಯಲ್ಲಿ ಬೆಳೆಸು, ನಿನ್ನ ಮಾತನ್ನು ನಂಬಿ ನಿನ್ನ ವಾಕ್ಯ ನಡಲಿಕ್ಕೆ ಸಹಾಯ ಮಾಡಿ. ನೀನೇ ಮಹಿಮೆಬೇಕಾದ ಸಮಸ್ತ ರೂಪಿಸಿಕೊಡುತ್ತ ಯೇಸುವಿನ ನಾಮದಲ್ಲಿ ತಂದೆ ಈ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ಪಡೆದು ಇದೇ ತಂದೆಯಾದ ದೇವರೇ, ಆಮೆನ್.